ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಗಿರಿಧರ್ ಭಟ್. ನೋಡಿ, ಈಚಲ ಮರದಲ್ಲಿ ಶತ್ರುಗಳನ್ನು ಹೇಗೆ ಕಟ್ ಹಾಕ್ಬೋದು ಅನ್ನೋದನ್ನ ನಾನು ತಿಳಿಸ್ತೀನಿ. ಮೊದಲು ಶತ್ರುಗಳ ಬಗ್ಗೆ ಸ್ವಲ್ಪ ಯೋಚನೆ ಮಾಡೋದಾದರೆ ಭಾಳಷ್ಟು ವಿಭಿನ್ನವಾಗಿ ನಾಟಕೀಯವಾದಂಥ ಶತ್ರುಗಳು ಕಾಣ್ತಾರೆ. ಒಬ್ಬೊಬ್ಬರು ಒಳ್ಳೆ ರೀತಿಯಲ್ಲಿ ಬರ್ತಾರೆ, ಒಬ್ಬೊಬ್ಬರು ನೇರ ಶತ್ರುಗಳಾಗಿರ್ತಾರೆ, ಒಬ್ಬೊಬ್ಬರು ಏನು ದೊಡ್ಡ ಸ್ಥಿಗೆ ಇಟ್ಕೊಂಡು ಏನೋ ಪ್ರಹಾರ ಮಾಡಿ ಶತ್ರುಗಳಾಗ್ತಾರೆ, ಒಬ್ಬೊಬ್ಬರು ಕಾರ್ಯ ಸಾಧನೆಗೋಸ್ಕರ ಬಂದು ಹಾಳು ಮಾಡುವಂಥ ಒಂದು ಜನಗಳಿರ್ತಾರೆ. ಇಲ್ಲಿ ಶತ್ರುಗಳನ್ನು ನೋಡ್ಬೋದು, ನಯವಂಚಕ ಶತ್ರುಗಳನ್ನು ನೋಡ್ಬೋದು, ಸೋಗಲಾಡಿಯಂಥ ಶತ್ರುಗಳನ್ನು ನೋಡ್ಬೋದು, ಜೊತೆಗೇನಪ್ಪ ಅಂತಂದರೆ ಶತ್ರುಗಳನ್ನು ನೋಡ್ಬೋದು. ಅಂದರೆ ನೇರವಾಗಿರ್ತಕ್ಕಂಥ ಶತ್ರು. ಇಲ್ಲಿ ನೇರವಾಗಿರ್ತಕ್ಕಂಥ ಶತ್ರು ಏನಿದ್ದಾನೆ ಅವನು ನಿಜವಾಗಲೂ ಶತ್ರು ಅಂತ ನಾನು ನೋಡ್ತೇನೆ. ಇಂಥವರೆಲ್ಲ ನಿಜವಾಗಲೂ ಕಸದ ಸಮಾನ ಅಂತ ಹೇಳ್ಬೋದು. ಇವೆಲ್ಲ ಉಪಯೋಗಕ್ಕಿಲ್ದಿರೋವು. ಆದರೂ ಕೂಡ ಬದುಕಿನಲ್ಲಿ ನೀವು ಸ್ವಲ್ಪ ಯಾಮಾರಿದ್ರೂ ಕೂಡ ಈ ನೇರ ಶತ್ರುಗಳಿಗಿಂತ ಈ ಮಿಕ್ಕಿದ್ದೆಲ್ಲ ಇದ್ದಾರಲ್ಲ, ಇಂಥವರಿಂದ ದೊಡ್ಡದಾದ ಏಟುಗಳನ್ನೇ ಪಡೆಯೋದು ನೀವು. ಇಂಥ ಒಂದು ಮಸಲತ್ತುಗಳು ಅವ್ರು ಮಾಡ್ತಾರೆ. ಆದರೆ ಶತ್ರುಗಳೇ ಯಾವಾಗ ಅರಿವಿಗೆ ಬರುತ್ತಂದರೆ ನಾವೆಲ್ಲ ಕಳ್ಕೊಂಡು ಸಮಸ್ಯೆಗಳನ್ನು ಮಾಡ್ಕೊಂಡು ಅಥವಾ ನಮ್ಮ ಅಸ್ತಿತ್ವದಲ್ಲೇ ನಾವು ತೊಳಲಾಟ, ಕಾಡಾಟ, ಕಿರಿಕಿರಿಯನ್ನು ಮಾಡ್ಕೊಂಡು ಒಂದು ದಿನ ಹೋಗಿ ಯಾವುದಾದ್ರೂ ಮರದ ಕೆಳಗಡೆನೋ ಎಲ್ಲಾದರೂ ಒಂದು ಕೂತ್ಕೊಂಡು ಯೋಚನೆ ಮಾಡ್ತೀವಿ. ಏನಾಯಿತು ನಮ್ಮ ಪರಿಸ್ಥಿತಿ, ಯಾಕೆ ಹಿಂಗಾಯಿತು, ನಮ್ಮ ಜೀವನ ಯಾಕೆ ಹಿಂಗಾಯಿತು, ಯಾರಿಗೇನು ದ್ರೋಹ ಮಾಡಿದ್ವಿ, ಯಾಕೆ ಇಷ್ಟೆಲ್ಲ ನಾವು ಸಮಸ್ಯೆ ಅನುಭವಿಸ್ತಾ ಇದ್ವಿ, ಭಗವಂತ ಮೇಲಿಂದ ನೋಡ್ತಾ ಇಲ್ವಾ, ಆ ದೇವ್ರಿಗೂ ಕೂಡ ಅಷ್ಟೊಂದು ಕಷ್ಟ ಆಗಿಬಿಟ್ಟಿದ್ದೀವ, ಇದ್ದಿದ್ದೆಲ್ಲ ಕಳ್ಕೊಂಡು ಬರುವಂಥ ಪರಿಸ್ಥಿತಿ ಬರ್ತಾ ಇದೆ, ಮನೇಲಿ ಈ ರೀತಿ ಕಾಡ್ತಾ ಇದೆ, ಸಮಸ್ಯೆ ಆಗ್ತಾ ಇದೆ, ವ್ಯಾವಹಾರಿಕವಾಗಿ ಅಥವಾ ಜನಮಾನಸದಲ್ಲಿ ಅಪಪ್ರಚಾರ, ಹೋಗಿದ ಕಡೆ ದುಡ್ಡು ಬರ್ತಾ ಇರಲ್ಲ, ಜನ ನಂಬಲ್ಲ, ಒಂದು ರೀತಿಯಲ್ಲಿ ಚಿಂತಾಜನಕವಾದಂಥ ಸ್ಥಿತಿ. ಅದು ಅನುಭವಿಸಿದವ್ರಿಗೆ ಗೊತ್ತಿರ್ತದೆ. ಕೂತ್ಕೊಂಡು ಯೋಚನೆ ಮಾಡಿದಾಗ ಏನಾಯಿತು ಅನ್ನೋದು ಅವಾಗ ತಿಳಿಯುತ್ತೆ, ಜ್ಞಾನೋದಯ ಆಗುತ್ತೆ. ಹೌದು, ಈ ಶತ್ರುವಿನಿಂದ ಹಿಂಗಾಯಿತು ಅಂತ. ಅಲ್ಲಿ ಗಂಟ ನೀವು ಶತ್ರುನ ತಾತ್ಸಾರ ಮಾಡ್ತಾನೆ ಇರ್ತೀರ, ಅವನನ್ನು ಹಾಗೆ ಬಿಡ್ತಾನೆ ಇರ್ತೀರ. ಅವನು ಯಾವ ಮೂಲೆ ಲೆಕ್ಕ ಅನ್ನೋದು ನಿಮ್ಮದು ಒಂದು ರೀತಿಯಲ್ಲಿ ದುರಾಂಕಾರದಿಂದ ನೀವೇ ಯೋಚನೆ ಮಾಡಿ ಬಿಟ್ಟಿರ್ತೀರ. ಯಾಕಂದರೆ ನಿಮಗೆ ಹೇಳಬೇಕು, ನಿಜವಾಗಲೂ ನ್ಯಾಯವಾಗಿ ಹೇಳಬೇಕಾಗಿದ್ದು ತಪ್ಪು ನಿಮ್ಮದ್ರಲ್ಲೇ ಇರುತ್ತೆ. ಇಷ್ಟೆಲ್ಲ ಸಮಸ್ಯೆ ಆದಮೇಲೆ ನಿಮ್ಗೆ ಅರಿವಿಗೆ ಬರುತ್ತೆ. ಅಲ್ಲಿ ತನಕ ಏನಂತಂದರೆ ನಿಮ್ಮ ಸ್ವಬುದ್ಧಿಯಲ್ಲಿರ್ತಕ್ಕಂಥ ದುರಾಂಕಾರ, ನಾನತ್ವ ಅನ್ನೋದು ನಿಮ್ಮನ್ನು ಒಳ್ಳೆಯರು ಕೆಟ್ಟದ್ದನ್ನು ಗುರುತಿಸುವಲ್ಲಿ ವಿಫಲ ಮಾಡುತ್ತಾ ಇರುತ್ತೆ. ಒಬ್ಬ ಒಬ್ಬ ವ್ಯಕ್ತಿ ಇರ್ತಾನೆ, ಇಬ್ಬರು ಸ್ನೇಹಿತರು ಇರ್ತಾರೆ. ಒಬ್ಬ ಸ್ನೇಹಿತ ಹೈಫೈ ಆಗಿರ್ತಾನೆ, ಅವನು ಕರ್ಕೊಂಡು ಹೋಗ್ತಾನೆ, ನಿಮ್ಮನ್ನು ಕುಡಿಸ್ತಾನೆ, ತಿನ್ನಿಸ್ತಾನೆ, ನಿಮ್ಮ ಖರ್ಚಿಗೆ ದುಡ್ಡು ಕೊಟ್ಟು ಕಳಿಸ್ತಾನೆ, ಅಥವಾ ನಿಮಗೆ ಎಲ್ಲ ಏನಾದರೂ ಒಂದು ರೀತಿಯಲ್ಲಿ ಯಾವಾಗಲೂ ಹೊಗಳ್ತಾ ಇರ್ತಾನೆ, ಏನೋ ಮಾಡ್ತಾ ಇರ್ತಾನೆ. ಇನ್ನೊಬ್ಬ ಸ್ನೇಹಿತ ಇರ್ತಾನೆ, ಅವ್ನು ಕರ್ಕೊಂಡು ಹೋಗಲ್ಲ, ತಿನ್ಸಲ್ಲ, ಏನಿಲ್ಲ, ಮಾತಾಡ್ತಾನೆ, ಕುಶಲ ಕೇಳ್ತಾನೆ, ಕ್ಷೇಮ ಕೇಳ್ತಾನೆ, ಹಿಂಗೆ ಮಾಡು ಅಂತ 4 ಬುದ್ಧಿವಾದ ಹೇಳ್ತಾನೆ, ಅವ್ನ ಕಾಡಿಗೆ ಅವ್ನು ಹೋಗ್ತಾನೆ. ನೀವು ಇವನು ಬಂದ ತಲೆ ತಿಂತಾರೆ ಅಂತೀರ. ಆದರೆ ಇವನು ಬಂದಿದ ತಕ್ಷಣ ಓಡೋಗ್ತೀರ. ಕೊನೆಯದಾಗಿ ನೀವು ಅವನ ಜೊತೆ ಸೇರ್ಕೊಂಡು ನೀವು ಕುಡುಕರಾಗಿರ್ತೀರ, ಕೆಲಸ ಕಾರ್ಯ ಮಾಡೋದು ಬಿಟ್ಟಿರ್ತೀರ, ವ್ಯವಹಾರದಲ್ಲಿ ಸೋತೋಗಿರ್ತೀರ, ಅಪ್ರಯೋಜಕರನ್ನಾಗಿ ಕೂರಿಸ್ಬಿಡ್ತಾನೆ. ಅವನ ಜೊತೆ ಹೈಫೈ ಆಗಿರೋ ಥರ ನೀವು ಹೋಗಿ ಹೈಫೈ ಆಗ್ಲಿಕ್ಕೆ ಹೋಗ್ತೀರ, ಇದ್ದಿದ್ದು ಕಳ್ಕೊಂಡು ಮಾರ್ಕೊಂಡು ಬರುವಂಥ ಪರಿಸ್ಥಿತಿ ಬರುತ್ತೆ. ಆ ಭಗವಂತ ಕೊಟ್ಟಿರೋದ್ರಲ್ಲಿ ನೆಮ್ಮದಿ ಆಗಿದ್ದಿದ್ರೆ ಈ ಸ್ನೇಹಿತನ ಜೊತೆ ಸಹವಾಸ ಮಾಡಿದರೆ ಚೆನ್ನಾಗಿರ್ತಿದ್ರೇನೋ. ಇದು ಲೆಕ್ಕಾಚಾರ ಸುಮ್ಮನೆ ಹೇಳ್ತಾ ಇದ್ದೀನಿ ನಾನು. ಇದು ನಿಜ ಅನ್ನೋದಲ್ಲ. ಎಲ್ರಿಗೂ ಇರ್ತದೆ, ಸ್ನೇಹ, ಬಂಧುತ್ವ ಎಲ್ಲ ಇರ್ತದೆ. ಸುಮ್ಮನೆ ಯಾವುದನ್ನು ಒಪ್ಪಬೇಕು ಅದನ್ನು ಒಪ್ಪಲ್ಲ ನಾವು. ಒಪ್ಪುವಂಥದ್ದನ್ನು ಕಿರಿಕಿರಿ ಅಂತ ಹೇಳಿ ದೂರ ತಳ್ಳಿಬಿಡ್ತೀವಿ. ಯಾವುದು ಒಂದು ರೀತಿಯಲ್ಲಿ ಚಂದ, ಅಂದ, ಆನಂದವಾಗಿ ಕಾಣುತ್ತೆ ಅದನ್ನು ಒಪ್ಕೊಂಡು ನಾಳೆ ಸಮಸ್ಯೆ ಆದಮೇಲೆ ಗೊತ್ತಾಗುತ್ತೆ. ಅದೇ ಹೇಳಿದ್ನಲ್ಲ, ಮರದ ಕೆಳಗಡೆ ಕೂತ್ಕೊಂಡಾಗ ಜ್ಞಾನೋದಯ ಆಯಿತು. ಅಲ್ಲಿ ಗಂಟ ಜ್ಞಾನೋದಯ ಆಗಲ್ಲ. ಇದು ಪರಿಸ್ಥಿತಿ, ವಿಷಮ ಸ್ಥಿತಿ. ಇಂಥ ಶತ್ರುಗಳ ಒಂದು ನಡತೆ, ರೀತಿ, ಪಟುತ್ವ ನಿಮ್ಮ ಬದುಕಿಗೆ ಮಾರಕವಾಗುತ್ತೆ. ವ್ಯಾವಹಾರಿಕವಾಗಿ ಯಾವುದೋ ಒಂದು ರೀತಿಯಲ್ಲಿ ನಿಮ್ಮ ನಡುವೆ ಒಂದು ರೀತಿಯಲ್ಲಿ ಮನಸ್ತಾಪಗಳು ಬರುತ್ತೆ. ಶತ್ರುತ್ವ ಹಾಗೆತನ ಶುರು ಆಗುತ್ತೆ, ಬೀಳೋ ತನಕ ಬಿಡಲ್ಲ. ಯಾವುದೋ ವ್ಯಾಜ್ಯಗಳು ಶುರು ಆದರೂ ಅಣ್ಣ ತಮ್ಮದಿರಲ್ಲಿ ಅಲ್ಲಿ ಹೋಗ್ಬಿಟ್ಟು ಕಲ್ಲು ಹಾಕ್ಬಿಟ್ಟು ಮುಗಿಸೋ ಗಂಟ ಬಿಡಲ್ಲ.
ಸ್ವತಃ ನಿಮ್ಮಲ್ಲೇ ನಿಮ್ಮ ಅಣ್ಣ ತಮ್ಮದ್ರಲ್ಲೇ ಶತ್ರುಗಳಾಗ್ಬಿಡ್ತಾರೆ ಜಾಗ ಜಮೀನಿಗೋಸ್ಕರ. ಹೊರಗಿನಿಂದ ಬಂದಿರತಕ್ಕಂಥವ್ರು, ಸೊಸೆಯಾಗಿ ಬಂದಿರತಕ್ಕಂಥವ್ರು ಶತ್ರುಗಳಾಗ್ಬಿಡ್ತಾರೆ. ಈ ರೀತಿಯಾಗಿ ಸಹೋದರತ್ವ, ಸಹೋದರಿಯರು ಏನಿರ್ತಾರೆ, ಏನೋ ಒಂದು ವ್ಯಾಜ್ಯಗಳು ಶುರುವಾಗಿ ಶತ್ರುಗಳಾಗ್ತಾರೆ. ಯಾರು ಯಾವಾಗ ಯಾವ ರೀತಿಯಲ್ಲಿ ತಿರುಗ್ತಾರೆ ಅನ್ನೋದು ಹೇಳಲಿಕ್ಕೆ ಬರೋದಿಲ್ಲ. ಯಾಕಂದರೆ ಅಷ್ಟೊಂದು ವಿಷಯಗಳನ್ನು ಪ್ರತಿನಿತ್ಯ ಕೇಳಿ ಕೇಳಿ ಸಾಕಾಗ್ಬಿಟ್ಟಿದೆ. ಹೀಗೆ ಶತ್ರು ವೈರಾಗ್ಯಗಳಿಂದ, ಶತ್ರುಗಳ ಒಂದು ಕಾಡಾಟ ಕಿರಿಕಿರಿಯಿಂದ ನಿಮ್ಮ ಜೀವನ ಅನ್ನೋದು ಬರಬಾದು ಮಾಡ್ಕೊಂಡಿರ್ತೀರ, ಹಾಳು ಮಾಡ್ಕೊಂಡಿರ್ತೀರ. ಆ ಪರಿಸ್ಥಿತಿಯಲ್ಲಿ ನೀವು ವಿಷಮವಾಗಿ ಒಂದು ರೀತಿಯಲ್ಲಿ ಕಳಪೆಯಾಗಿ ಭಾರೀ ದಂಡ ತೆರನಾಗಬೇಕಾಗ್ತದೆ. ಅಂದರೆ ನೀವು ಅತಂತ್ರವಾದಂಥ ಸ್ಥಿತಿಗೆ ನೀವು ಹೋಗಿರ್ತೀರ. ಯಾವ ರೀತಿಯಲ್ಲಿ ಶತ್ರು ಕೈವಾಡ ಮಾಡ್ಬೋದು, ಅಪಪ್ರಚಾರ, ತೇಜೋವಧೆ, ಅಥವಾ ನಿಮ್ಮ ಬಗ್ಗೆ ಏನಾದರೂ ಒಂದು ರೀತಿಯಲ್ಲಿ ಊಹಾಪೋಹದಿಂದ ಕಲ್ಪನೆ ಮಾಡಿ ಹೇಳೋದು. ಅದನ್ನು ಹೊರತುಪಡಿಸಿ ಒಂದು ರೀತಿಯಲ್ಲಿ ಎಂಥದ್ದು ಈ ವ್ಯಾಜ್ಯಗಳನ್ನು ಸೃಷ್ಟಿ ಮಾಡಿ ಅಲ್ಲೂ ಕೂಡ ಕಟ್ ಹಾಕ್ಬೋದು, ವ್ಯಾವಹಾರಿಕವಾಗಿ ಕಟ್ ಹಾಕ್ಬೋದು. ಹೀಗೆ ಪ್ರತಿಯೊಂದರಲ್ಲೂ ಕೂಡ ಶತ್ರು ನಿಮಗೆ ತೊಂದರೆಗಳನ್ನು ಕೊಡ್ತಾನೆ. ಇದರಿಂದ ಸ್ವಲ್ಪ ಮುಂದೆ ಹೋದರೆ ಮಾಟ ಮಂತ್ರ ದುಷ್ಕೃತ್ಯಗಳಂಥದ್ದು ಮಾಡಿ ನಿಮ್ಮ ತಲೆ ಕಟ್ಟೋದು, ಅಥವಾ ನಿಮ್ಮನ್ನು ಬೇರೆ ರೀತಿಯಲ್ಲಿ ಮುಗಿಸ್ಲಿಕ್ಕೆ ಒಂದು ರೀತಿಯಲ್ಲಿ ಕುತಂತ್ರಗಾರಿಕೆಗಳನ್ನು ಮಾಡ್ತಾ ಶತ್ರು ನಿಮ್ಮ ಮೇಲೆ ಪೂರ್ಣವಾಗಿ ಒಂದು ರೀತಿಯಲ್ಲಿ ಅಂಕುಶವಾಗಿ ಇಟ್ಕೊಂಡಿರ್ತಾನೆ. ಇರಲಿ, ಇಂತಹ ಸಮಸ್ಯೆಗಳು ನಿಮ್ಮ ಜೀವನದಲ್ಲಿ ಯಥೇಚ್ಛವಾಗಿ ಕಾಡ್ತಾ ನಿಮ್ಮ ಬದುಕನ್ನು ನರಳಾಟ ಅಥವಾ ದುಃಖಮಯವಾಗಿ ಮಾಡಿಕೊಂಡು ಶತ್ರುಗಳ ವಿಮೋಚನೆ ಇಲ್ಲದೆ, ಅಥವಾ ಅವ್ರಿಗೇನೋ ಮಾಡ್ಲಿಕ್ಕಾಗ್ತಿಲ್ಲ ಅಂತಕ್ಕಂಥ ಒಂದು ಆರ್ತನಾದಿಂದ ನೀವು ಮಾನಸಿಕವಾಗಿ ನೊಂದಿದ್ರೆ, ಅನುಭವಿಸಿದರೆ, ಬಹಳಷ್ಟು ಹೀನ ಸ್ಥಿತಿಯಲ್ಲಿ ಬದುಕ್ತಾ ಇದ್ದರೆ, ಆ ಶತ್ರುಗಳನ್ನು ಮಟ್ಟ ಹಾಕಲಿಕ್ಕೆ ಈ ಪರಿಹಾರವನ್ನು ಮಾಡಿ. ಖಂಡಿತ ಶತ್ರುಗಳ ಸರ್ವನಾಶ ಖಚಿತ. ಆದರೆ ಶತ್ರುವಿನ ನಾಶದಿಂದ ಜೀವನ ನಡೆಯಲ್ಲ. ನೀವು ನಿಮ್ಮ ಜೀವನವನ್ನು ವ್ಯವಸ್ಥಿತವಾಗಿ ಬೆಳೆಸ್ಕೊಂಡು ಹೋಗಬೇಕು. ಅದು ನಿಮ್ಮ ಮೇಲಿದೆ. ಬರೀ ಅವ್ರಿಗೋಗಿ ಏನೋ ಮಾಡಿದೆ, ಇವ್ರಿಗೋಗಿ ಏನೋ, ನೀವು ಬೆಳವಣಿಗೆ ಮಾಡಿ, ಬೆಳವಣಿಗೆ ಆಗಿ, ಬೆಳೀರಿ, ಉದ್ಧಾರ ಆಗಿ, ಅದೇ ಅವ್ರಿಗೆ ಪಾಠ ಇರಲಿ. ನೋಡಿ, ಪರಿಹಾರ ಸ್ವರೂಪ ಬರೋದಾದರೆ ಈಚಲು ಮರ ಕೇಳಿರ್ತೀರ. ಈ ಈಚಲು ಮರವನ್ನು ಭಾಳಷ್ಟು ಇದಕ್ಕೆಲ್ಲ ಬಳಸ್ತಾರೆ. ಈ ಮಧ್ಯ ಎಂಥದ್ದು ಸೇಂದಿ ತಯಾರು ಮಾಡಲಿಕ್ಕೆ ಆಗಿನ ಕಾಲದಲ್ಲೆಲ್ಲ ಜಾಸ್ತಿ ಇತ್ತು, ಈಗಲೂ ಅಲ್ಲಲ್ಲಿ ಇರ್ತವೆ ಈಚಲು ಮರ. ಈ ಈಚಲು ಮರದ ಬಳಿ ಅಮಾವಾಸ್ಯೆ ಅಥವಾ ಹುಣ್ಣಿಮೆಯ ದಿವಸ ಒಂದು ದಿನ ನೀವು ಹೋಗಿ ಒಂದು ಕಪ್ಪು ಬಟ್ಟೆಯನ್ನು ತೆಗೆದುಕೊಳ್ಳಿ. ಅಮಾವಾಸ್ಯೆ ಅಥವಾ ಹುಣ್ಣಿಮೆ ಎರಡರಲ್ಲಿ ಒಂದು ದಿನ ಹೋಗಿ ಕಪ್ಪು ಬಟ್ಟೆಯನ್ನು ತೆಗೆದುಕೊಳ್ಳಿ. 8 ಮಳೆ ಹಾಗೆ ತಾಮ್ರದ ತಗಡಿನಲ್ಲಿ ಚಿಕ್ಕದಾಗಿ ಶತ್ರುವಿನ ಹೆಸರನ್ನು ಬರೀರಿ. ಶತ್ರುವಿನ ನಡಿಗೆ ಅಂದರೆ ಈ ಶತ್ರು ನಿಮಗೆ ಭಾಳಷ್ಟು ಕಾಟ ಕೊಟ್ಟಿದ್ದಾನೆ, ಆತನ ಒಂದು ಕಾಲು ಧೂಳು ಅಂದರೆ ಅವ್ನು ನಡೆದಿರ್ತಕ್ಕಂಥ ಮಣ್ಣನ್ನು ಕಲೆಕ್ಟ್ ಮಾಡಿ ಅದನ್ನು ಆ ಕಪ್ಪು ಬಟ್ಟೆಯಲ್ಲಿ ಹಾಕಿ ಎಲ್ಲವನ್ನು ಸೇರಿಸಿ ಗಂಟು ಕಟ್ಟಿ ಆ ಈಚಲು ಮರಕ್ಕೆ ಕಟ್ಟಿಬಿಟ್ಟು ನಿಮ್ಮ ಮನಸ್ಸಿನ ಆಸೆ ಕೇಳ್ಕೊಂಡು ತಿರುಗಿ ನೋಡಿದ್ರೆ ಮನೆ ಕಡೆ ಬನ್ನಿ, ಸಾಕು. ಶತ್ರುನೇ. ಶತ್ರು ಮಿತ್ರನಾದರೂ ಕೂಡ ಅವನದೆಲ್ಲೋ ಒಂದು ಕಡೆ ದೃಷ್ಟಿ ಶತ್ರುವಾಗೇ ಇರ್ತಾನೆ. ಹಾಗೆ ನಿಮ್ಮ ಜೀವನದಲ್ಲಿ ನೀವು ಒಂದು ಒಳ್ಳೆಯ ಗುರಿ ಲಕ್ಷ್ಯವನ್ನು ನೋಡ್ಕೊಂಡು ಸಾಧನೆ ಮಾಡಿ ಶತ್ರು ಸಮಸ್ಯೆಯನ್ನು ಹೀಗೂ ಕೂಡ ಪರಿಹರಿಸ್ಬೋದು ಎಂಬುದಾಗಿ ಸುಲಭವಾಗಿ ನಾನು ತಿಳಿಸಿದ್ದೀನಿ. ಖಂಡಿತವಾಗಿ ಮಾಡಿ ಶುಭ ಫಲಿತಾಂಶ ಪಡೀರಿ. ನಿಮಗೇನಾದರೂ ಹೆಚ್ಚಿನ ಮಾಹಿತಿ ಅಥವಾ ವಿಚಾರಗಳು ಬೇಕು ಆಗಿದ್ದರೆ, ತಿಳ್ಕೊಳ್ಬೇಕು, ನಮಗೆ ಗೊತ್ತಿದ್ದರೆ ತಿಳಿಸುವಂಥ ಪ್ರಯತ್ನ ಮಾಡ್ತೀವಿ. ತಿಳಿದಿದ್ದರೆ ಮಾತ್ರ ತಿಳಿಸ್ತೀವಿ, ತಿಳಿದೇ ಇರೋದನ್ನ ಏನು ತಿಳಿಸ್ಲಿಕ್ಕಾಗಲ್ಲ. ನೀವು ಕಮೆಂಟ್ನಲ್ಲ ಅಥವಾ ವಾಟ್ಸಪ್ನಲ್ಲಿ ನನಗೆ ಹೇಳಿ ತಿಳಿಸಿ, ಅದ್ರ ಬಗ್ಗೆ ಗೊತ್ತಿದ್ದರೆ ತಿಳಿಸೋಣ. ನಮ್ಮ ಕಚೇರಿ ಅಥವಾ ನಮ್ಮ ಮನೆ ಬಂದು ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಸರ್ಕಲ್ ಬೆಂಗಳೂರಲ್ಲಿದೆ. ಬರೋರು ಮೊದಲೇ ಸಮಯವನ್ನು ನಿಗದಿಪಡಿಸ್ಕೊಂಡು ಬನ್ನಿ. ಬರಲಿಕ್ಕೆ ಸಾಧ್ಯ ಆಗಿಲ್ಲ ಅಂತಂದರೆ ಈ ಕೆಳಗಡೆ ನಂಬರಿಗೆ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಕೂಡ ಮಾಡ್ಬೋದು. ಶುಭವಾಗಲಿ. ನಮಸ್ಕಾರ.